ಎಲ್ಲ ಒಂದು ಸೆಕೆಂಡ್ ಪಿ.ಯು.ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ನಿಮಗೆ ಸೆಕೆಂಡ್ ಪಿ.ಯು.ಸಿ ಮಿಡ್ ಟರ್ಮ್ ಎಕ್ಸಾಮ್ 2025ಕ್ಕೆ ಅಥವಾ ಅರ್ಧವಾರ್ಷಿಕ ಪರೀಕ್ಷೆ 2025ಕ್ಕೆ ಸಮಾಜಶಾಸ್ತ್ರ ವಿಷಯದ ಸೋಷಿಯಾಲಜಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಸಮಾಜಶಾಸ್ತ್ರ ವಿಷಯ ಅಥವಾ ಸೋಷಿಯಾಲಜಿ ವಿಷಯದ ಪ್ರಶ್ನೆ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ಯಾವೆಲ್ಲ ಕ್ವಶನ್ ಬರ್ತವೆ, ಯಾವೆಲ್ಲ ರಿಪೀಟ್ ಆಗ್ತವೆ, ಯಾವೆಲ್ಲ ಇಂಪಾರ್ಟೆಂಟು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಯಾರೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿದ್ದೀರಾ ಕೊನೆಯವರು ನೋಡಲೇಬೇಕು, ಕಡ್ಡಾಯ ಕೊನೆಯವರು ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಈ ಒಂದು ಕ್ವಶನ್ ಪೇಪರು. ಓಕೆ, ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರುವೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ನ ಹಿಡ್ಕೊಳ್ಳೋರು ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಮಾಡಿದ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ, ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ಮಿಸ್ ಮಾಡ್ಕೊತೀರಾ ಮಾಡಿದ್ರ ಜೊತೆಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರುವೋಣ. ಮೊದಲಾಗಿ ವಿಷಯ ಸಮಾಜಶಾಸ್ತ್ರ, ಅಂಕಗಳು 80. ಮೊದಲಾಗಿ ನಿಮಗೆ ಭಾಗ ಎಲ್ಲಿ 5 ಮಲ್ಟಿಪ್ಲೈ ಇರ್ತವೆ. ಸೊ ಈ ನೋಡಲ್ಲಿ ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಹೇಳ್ತೀನಿ. ಓಕೆ, ಮೊದಲು ಈ ನೋಡಲ್ಲಿ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ. ಮತ್ತೊಂದರಲ್ಲಿ ನಿಮಗೆ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ. ಓಕೆ, ಇನ್ನು ರೆಡಿ ಮಾಡಿಲ್ಲ, ರೆಡಿ ಮಾಡಿದ ಮೇಲೆ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ. ಸೊ ಮತ್ತೊಂದರಲ್ಲಿ ಅದು ನೋಡೋಣ. ಇವಾಗ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ. ಅಷ್ಟು ಮೂರು ನಿಮಗೆ ಏನು ಕ್ವಶನ್ ಪೇಪರ್ ಆನ್ಸರ್ ಬೇಕು ಅಂದರೆ ಗ್ರೂಪಲ್ಲಿ ಹಾಕಿರ್ತೀವಿ. ರೆಡಿ ಮಾಡಿದ ಮೇಲೆ ಗ್ರೂಪಲ್ಲಿ ಹಾಕಿರ್ತೀವಿ. ಅಲ್ಲಿ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಗ್ರೂಪ್ ಅಂದರೆ ನಮ್ಮದು ವಾಟ್ಸಪ್ ಚಾನಲ್ಲು ಅಥವಾ ಟೆಲಿಗ್ರಾಮ್ ಗ್ರೂಪು ಎರಡರಲ್ಲಿ ಹಾಕಿರ್ತೀವಿ. ಸೊ ಜಾಯ್ನ್ ಆಗಿ, ಲಿಂಕು ಕೆಳಗಡೆ ಇರ್ತದೆ, ವಿಡಿಯೋಗಳಲ್ಲಿ ಲಿಂಕ್ ಇರ್ತದೆ, ಅಲ್ಲಿಂದ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ತಪ್ಪದೆ ಜಾಯ್ನ್ ಆಗಿ. ಓಕೆ, ಮೊದಲಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆಗೆ ಒಂದು 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಕೇಳಿದರೆ. ಓಕೆ, ಸೊ 2011ರ ಜನಗಣತಿ ಪ್ರಕಾರ ಕೇಳಿದರೆ ನೋಡಿ. ಆನ್ಸರ್ ಗೊತ್ತಿರೋ ಕಮೆಂಟ್ ಕೂಡ ಮಾಡ್ಬೋದು ನೀವು. ಓಕೆ, ಕಮೆಂಟ್ ಕೂಡ ಮಾಡಿ. ಸೊ ನಂಬರ್ ಹಾಕಿ ಕಮೆಂಟ್ ಮಾಡಿ. ಪ್ರಶ್ನೆಗೆ ಒಂದಕ್ಕೆ ಯಾವ ಆಪ್ಷನ್ ಆಗ್ತದೆ, ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದೆ, ಡಿ ಆಗ್ತದೆ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಿಮಗೆ ಯಾವ ಕ್ವಶನ್ ಗೊತ್ತಿವೆ ಆನ್ಸರು ಕಮೆಂಟ್ ಮಾಡಿ, ಹೆಲ್ಪ್ ಆಗ್ತದೆ ಎಲ್ಲರೂ ಕೂಡ. ಪ್ರಶ್ನೆಗೆ 2 ಮಧ್ಯವಲಯ ಬುಡಕಟ್ಟುಗಳಲ್ಲಿ ಒಂದು ಯಾವ್ದು ಆಗ್ತದೆ? ಬಿಲ್ಲರು, ನಾಗನ, ಜೇನು ಕುಟುಂಬನ, ಇರುಳ. ಸೊ ಯಾವ ಕುಟುಂಬ ಇರ್ತದೆ ಅಲ್ಲಿ ನೋಡ್ಕೊಳ್ಳಿ. ಸೊ ಕಮೆಂಟ್ ಕೂಡ ಮಾಡಿ. ಪ್ರಶ್ನೆಗೆ 3 ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರು ಯಾರಿದ್ದಾರೆ ಅವರು? ಸೊ ಆಪ್ಷನ್ ನೋಡ್ಕೊಳ್ಳಿ. ಪ್ರಶ್ನೆಗೆ 4 ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಕೃತಿಯನ್ನು ಬರೆದವರು. ನೋಡಿ, ಒಂದು ಕೃತಿ ಬಗ್ಗೆ ಕೇಳ್ತಾರೆ ನಿಮಗೆ ಮಲ್ಟಿಪ್ಲಲ್ಲಿ. ಸೊ ಈ ಕೃತಿ ಕೊಡ್ತಾರೆ, ಒಂದು ಕೃತಿ ಕೊಡ್ತಾರೆ ಅಥವಾ ಗ್ರಂಥ ಕೊಡ್ತಾರೆ. ಒಂದು ಗ್ರಂಥ ಕೊಟ್ಬಿಟ್ಟು ಕೇಳ್ತಾರೆ ಇದನ್ನು ಬರೆದವರು ಯಾರು ಅಂತ. ಮಲ್ಟಿಪ್ಲಲ್ಲಿ 4 ಕೃತಿಕಾರರು ಅಥವಾ ಬರಗಾರರು ಕೊಡ್ತಾರೆ, 4 ಹೆಸರು ಕೊಡ್ತಾರೆ. ಸೊ ನೀವು ಗ್ಯಾಸ್ ಮಾಡಿಟ್ಟು ಬರೀಬೇಕು. ಯಾವುದು ಸರಿಯಾದ ಉತ್ತರ ಗ್ಯಾಸ್ ಮಾಡಿಟ್ಟು ಬರೀಬೇಕು. ಇನ್ನು ಪ್ರಶ್ನೆ 5 ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾರು? ಸೊ ಯಾರು? ಚಾರ್ಲ್ಸ್ ಮೆಟಕಾಫಾ, B.S. ಗುಹಾನ, ಹರ್ಬರ್ಟ್ ಟ್ರಿಸ್ಲೆನಾ, ಇನ್ನು ಆಚಿಲ್ ಗಿಲಿಯಾರ್ಡ. ಯಾರಾಗ್ತದೆ ಕಮೆಂಟ್ ಕೂಡ ಮಾಡಿ. ಸೊ ಮಲ್ಟಿಪಲ್ ಕಮೆಂಟ್ ಮಾಡಿ. 1 2 3 4 5 ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಕೂಡ ಮಾಡಿ, ಹೆಲ್ಪ್ ಆಗ್ತದೆ. ಸೊ 2ನೇ ಮೇನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ 5 ಮಾರ್ಕ್ಸ್ ನಿಮಗೆ ಬಿಟ್ಟ ಸ್ಥಳ ಇರ್ತವೆ 2ನೇ ಮೇನಲ್ಲಿ. ಸೊ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ತುಂಬ ಈಸಿ ಪ್ರಶ್ನೆಗಳು, ಬ್ರಾಕೆಟಲ್ಲಿ ಆನ್ಸರ್ ಇರ್ತವೆ. ನೀವು ಯಾವುದು ಸರಿಯಾದದನ್ನು ಬರೀಬೇಕು. ಓಕೆ, ತುಂಬ ಈಸಿ ಪ್ರಶ್ನೆಗಳು. ಪ್ರಶ್ನೆ 6 ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಯಾವುದು? ಸೊ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 7 ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪ್ರಥಮವಾಗಿ ಬಳಸಿದ ಆಯೋಗ ಯಾವ ಆಯೋಗದು? ಸೊ ತುಂಬ ಈಸಿ ಪ್ರಶ್ನೆಗಳು. ನೀವು ಏನು ತುಂಬ ಇದನ್ನು ಓದಬೇಕಂತ ಏನಿಲ್ಲ, ಮೇಲೆ ಆನ್ಸರ್ ಇರ್ತವೆ. ಸ್ವಲ್ಪ ನೀವು ವಿಚಾರ ಮಾಡಿ ಬರೆದ್ರೆ ಗೊತ್ತಾಗ್ಬಿಡ್ತದೆ. ಪ್ರಶ್ನೆ 8 ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 9 ಹಿಂದೂ ಅವಿಭಕ್ತ ಕುಟುಂಬದ ಹಿರಿಯ ಸದಸ್ಯ ಯಾರಾಗಿರ್ತಾರೆ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 10 ರೈತರ ಆತ್ಮಹತ್ಯೆಯನ್ನು ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿವರಿಸಿದವರು ಯಾರವರು? ಸೊ ತುಂಬಾ ಈಸಿ ಪ್ರಶ್ನೆಗಳು, ಮೇಲೆ ಆನ್ಸರ್ ಇವೆ. ಓಕೆ, ನೋಡ್ಕೊಳ್ಳಿ ಆನ್ಸರ್ ಎಲ್ಲ ನೋಡ್ಕೊಳ್ಳಿ. 3ನೇ ಮೇನು ಹೊಂದಿಸಿ ಬರೆಯಿರಿ. A to B ಮ್ಯಾಚ್ ಮಾಡಬೇಕು. ಇವು ಕೂಡ 5 ಮಾರ್ಕ್ಸ್ ಇರ್ತವೆ. A to B ಮ್ಯಾಚ್ ಮಾಡಬೇಕು ಅಷ್ಟೇ. ತುಂಬ ಏನು ಟಫ್ ಕ್ವಶನ್ ಇರೋದಿಲ್ಲ, ಒಂದು ಮೀಡಿಯಮಲ್ಲಿ ಕ್ವಶನ್ ಇರ್ತವೆ. ಓಕೆ, ಎಲ್ಲರೂ ಆನ್ಸರ್ ಮಾಡ್ಬೋದು. 11 ಪ್ರಶ್ನೆ ಸಿಂಧು ನಾಗರಿಕತೆ. 12 ಕಾಷ್ಟ, ಸಬಲೀಕರಣ, ಲೋಕೂರು, ನೆನಪಿನಹಳ್ಳಿ ಇವೆಲ್ಲ ಗುರುತಿಸಬೇಕು. ಸೊ ಇಲ್ಲಿ ನಿಮಗೆ ನಾಗರಿಕತೆ ಬಗ್ಗೆ ಕೇಳ್ಬೋದು, ಮತ್ತು ಕೃತಿಗಳ ಬಗ್ಗೆ ಕೇಳ್ಬೋದು, ಗ್ರಂಥಗಳ ಬಗ್ಗೆ ಕೇಳ್ಬೋದು. ಓಕೆ, ಸ್ಥಳಗಳ ಬಗ್ಗೆ ಕೇಳ್ಬೋದು. ಆಲ್ಮೋಸ್ಟು ನೀವು ಚೆನ್ನಾಗಿ ಓದ್ಕೊಂಡಿರ್ತಾರೆ. ಇವನ್ನ ಹೊಂದಿಸ್ಬೋದು. ಈಸಿ ಇರ್ತವೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 4th ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ ಆನ್ಸರ್ ಬೇಕು ಅಂದರೆ ಗೊತ್ತಾಗ್ತಿಲ್ಲ ಅನ್ನೋರು ಗ್ರೂಪಿಗೆ ಜಾಯ್ನ್ ಆಗಿ. ಸೊ ರೆಡಿ ಮಾಡಿದ ಮೇಲೆ ಹಾಕಿರ್ತೀವಿ. ಅಥವಾ ಇನ್ನೂ 2 ಪ್ರಶ್ನೆ ಕೊಡ್ತೀವಿ ನಿಮಗೆ. ಸೋಷಿಯಾಲಜಿ ಮೇಲೆ, ಸಮಾಜಶಾಸ್ತ್ರ ಮೇಲೆ ಇನ್ನೂ 2 ಪ್ರಶ್ನೆ ಹಾಕ್ತೀವಿ.
ಎರಡು ಕ್ವಶನ್ ಪೇಪರ್ ಆಗ್ತೀವಿ. ಸೊ ಇಲ್ಲಿ ನೋಡ್ಕೋಬೋದು, ವಿತ್ ಆನ್ಸರ್ ಹೇಳ್ತೀನಿ. ಸೊ ಅದನ್ನು ಕೂಡ ನೋಡ್ಕೋಬೋದು. ಓಕೆ, ಇನ್ನು 16 ಪ್ರಶ್ನೆ. ಇವು ಬಂದ್ಬಿಟ್ಟು ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ, ಇದನ್ನು ಬರೀಲೇಬೇಕು, ಇದನ್ನು ಬರೀಲೇಬೇಕು. 16ನೇದು, ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು? ವೇರಿ ಪಾಯಿಂಟು, ಯಾವ ವರ್ಷ ನೋಡ್ಕೊಳ್ಳಿ. 17 ಪ್ರಶ್ನೆ, ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ವೇರಿ ಪಾಯಿಂಟು. 18 ಸಂವಿಧಾನ ಯಾವ ವಿಧಿ ಮಾನವ ಸಾಗಾಣಿಕೆಯನ್ನು ನಿಷೇಧಿಸುತ್ತದೆ? ಯಾವ ವಿಧಿ ಕೇಳಿದರೆ ಓಕೆ ಈ ರೀತಿ ಕೊಡ್ತಾರೆ, ಸಂವಿಧಾನದ ಒಂದು ವಿಧಿಯನ್ನು ಕೊಡ್ತಾರೆ, ವಿಧಿ ಹೆಸರು ಕೊಡ್ತಾರೆ, ಮಾನವ ಸಾಗಾಣಿಕೆಯನ್ನು ನಿಷೇಧಿಸುತ್ತದೆ. ಸೊ ಈ ರೀತಿ ಅವರು ಹೆಸರನ್ನು ಕೊಡ್ತಾರೆ, ಇದು ಯಾವುದೇ ವಿಧಿ ಅಂತ ಕೇಳ್ತಾರೆ. ಅಥವಾ ಅವರು ಮಾನವ ಸಾಗಾಣಿಕೆ ವಿಧಿ ಕೊಟ್ಬಿಟ್ಟು ಮಾನವ ಸಾಗಾಣಿಕೆ ವಿಧಿ ಕೊಡ್ತಾರೆ, ಅವಾಗೂ ಮಾನವ ಸಾಗಾಣಿಕೆ ಬರೀಬೇಕು. ಈ ರೀತಿ ಕ್ವಶನ್ ಕೇಳ್ತಾರೆ. ವೇರಿ ಪಾಯಿಂಟು, ಒಂದು ವಿಧಿ ಕೇಳಿ ಕೇಳ್ತಾರೆ. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. 19 ಪ್ರಶ್ನೆ, ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು? ಮಹಾಮನೆ ಅಂತ ಯಾರು ಕರೆದಿದ್ದಾರೆ? ಸೊ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ, ವಾಕ್ಯಗಳನ್ನು ಕೊಡ್ತಾರೆ. ಇನ್ನು 20ನೇ ಪ್ರಶ್ನೆ, LAMPS ಅನ್ನು ವಿಸ್ತರಿಸಿ ಫಿಕ್ಸ್ ಕೇಳ್ತಾರೆ. LAMPS ಅನ್ನು ವಿಸ್ತರಿಸಿ ಪ್ರಶ್ನೆ ಕೇಳ್ತಾರೆ. ಸೊ ಇದು ಅಂತ ಅಲ್ಲ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿವರೆಗೆ ಎಷ್ಟು ಸಿಲೆಬಸ್ ಮುಗಿದಿದೆ ಅವೆಲ್ಲ ವಿವರಣೆ ನೋಡ್ಕೊಳ್ಳಿ, ವಿಸ್ತರಿಸಿ ಪ್ರಶ್ನೆ ನೋಡ್ಕೊಳ್ಳಿ, ಒಂದು ಬಂದೇ ಬರ್ತದೆ. ಇನ್ನೂ ನಿಮಗೆ ಪ್ರಶ್ನೆ ಪತ್ರ ಹಾಕ್ತೀನಿ, ಅಲ್ಲಿ ಹೇಳ್ತೀನಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಸೊ ಇವಾಗ ಜಸ್ಟು ನೋಡ್ಕೊಳ್ಳಿ, ಬುಕ್ಕಲ್ಲಿ ಇರೋದೆಲ್ಲ ನೋಡ್ಕೊಳ್ಳಿ. LAMPS ಇವೆಲ್ಲ ನಿಮ್ಮ ಸಿಲೆಬಸ್ಸಲ್ಲಿ ಇರ್ತವೆ, ಏನು ಹೊಸದು ಏನು ಕೇಳೋದಿಲ್ಲ ಅವರು, ಸಿಲೆಬಸ್ಸಲ್ಲಿ ಕ್ವಶನ್ಗಳು ಇರ್ತವೆ. ಇನ್ನು ಭಾಗ ಬಿ ಬರ್ತದೆ. ಭಾಗ ಬಿಯಲ್ಲಿ ಈ ಕೆಳಗಿನ ಯಾವ್ದಾದ್ರು 5 ಪ್ರಶ್ನೆಗಳಿಗೆ ತಲಾ 2ರಿಂದ 3 ವಾಕ್ಯಗಳು ತರಿಸಿ. 2ರಿಂದ 3 ವಾಕ್ಯಗಳು ಹೇಳಿದರೆ ಅಂದರೆ ಇಲ್ಲಿ ನಮಗೆ ಚಾಯ್ಸ್ ಇರ್ತವೆ. ಓಕೆ, ಭಾಗ ಬಿ ಅಂದರೆ ನಮಗೆ ಚಾಯ್ಸ್ ಇರ್ತವೆ. ಇಲ್ಲಿ 2 ಅಂಕದ 5 ಪ್ರಶ್ನೆ ಬರಬೇಕು, ಟೋಟಲ್ 10 ಮಾರ್ಕ್ಸು. 2 ಅಂಕದ 5 ಪ್ರಶ್ನೆ, ಟೋಟಲ್ 10 ಮಾರ್ಕ್ಸು. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು, ನೋಡ್ತಾ ಅಬ್ಸರ್ವ್ ಮಾಡ್ತಾ ಹೋಗಿ. 21ನೇದು, ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ. 22, ಭಾರತದ ಯಾವುದಾದರೂ 2 ಜನಾಂಗೀಯ ಸಮೂಹಗಳನ್ನು ತಿಳಿಸಿ. 23, ಭಾಷಾವಾದ ಎಂದರೇನು? ವೇರಿ ಇಂಪಾರ್ಟೆಂಟು ಎಲ್ಲ ಕ್ವಶನ್ಗಳು. ಓಕೆ, ಸೊ ಇದೇನಂತ ಹೇಳಲ್ಲ ನಾನು, ಪ್ರತಿಯೊಂದು ಇಂಪಾರ್ಟೆಂಟು ರಿಪೀಟ್ ಆಗ್ತವೆ ಎಲ್ಲ ಕ್ವಶನ್ಗಳು. ಓಕೆ, ಕೆಲವಷ್ಟು ಕ್ವಶನ್ ರಿಪೀಟ್ ಆಗ್ತವೆ. ಇದೊಂದು ಪ್ರಶ್ನೆ ಮಾತ್ರ ಮಾತಾಡಲ್ಲ, ಮತ್ತೆ ಇನ್ನೂ 2 ಬರ್ತವೆ, ಸಮಾಜಶಾಸ್ತ್ರದ ಮೇಲೆ ಆಗಿರ್ಬೋದು, ಎಲ್ಲ ವಿಷಯದ ಮೇಲೆ 2 ಬರ್ತವೆ. ಸೊ 2 ಬರ್ತವೆ ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ಕೂಡ ಕ್ವಶನ್ ಬರ್ತವೆ ಇಂಪಾರ್ಟೆಂಟು. ಸೊ 25 ಪ್ರಶ್ನೆ, ಲಿಂಗ ತಾರತಮ್ಯ ಎಂದರೇನು? ಸೊ ಇವೆಲ್ಲ ಇಂಪಾರ್ಟೆಂಟು. ಸೊ ಎಲ್ಲ ಕ್ವಶನ್ ನೋಡ್ಕೊಳ್ಳಿ. ಇನ್ನು ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳು ತರಿಸಿ. 15 ವಾಕ್ಯಗಳು ತರಿಸಿ. ಓಕೆ, 15ರಿಂದ 20 ವಾಕ್ಯಗಳು ಬಿಟ್ಟಿರಬೇಕು. ನೋಡೋಣ, ಇದು ಬಂದ್ಬಿಟ್ಟು 5 ಅಂಕ ಪ್ರಶ್ನೆಗಳು. 5 ಅಂಕ ಪ್ರಶ್ನೆ ನಿಮಗೆ 6 ಇರ್ತವೆ, ಟೋಟಲಾಗಿ 30 ಮಾರ್ಕ್ಸು. ಸೊ 6 ಬರಬೇಕು, ಯಾವ್ದಾರು 6. ಅವರು ಕಡಿಮೆ ಆದರೂ ನಿಮಗೆ ಎಷ್ಟು ಕೊಟ್ಟಿರ್ತಾರೆ? ಸೊ 8 ಕ್ವಶನ್ ಕೊಟ್ಟಿದ್ದಾರೆ. ಓಕೆ, 8ರಲ್ಲಿ ಸೊ ನೀವು 9 ಕೊಟ್ಟಿದ್ದಾರೆ ಅನ್ಕೋತೀನಿ, 9 ಕೊಟ್ಟಿದ್ದಾರೆ. ಸೊ 9ರಲ್ಲಿ ನೀವು 6ನ್ನು ಬರಬೇಕು. ನೋಡಿ, 1 2 3 4 5 6 7 8 9ರಲ್ಲಿ 6ನ್ನು ಬರಬೇಕು. ನೋಡಿ, ಚಾಯ್ಸ್ ಇರ್ತವೆ ನಿಮಗೆ. ಒಂದು ಕ್ವಶನ್ ಬಂದಿಲ್ಲ ಆದರೂ ಇನ್ನೊಂದು ಕ್ವಶನ್ ಬರಿಬೋದು. ಓಕೆ, ತುಂಬಾ ಈಸಿ ಪ್ರಶ್ನೆಗಳು ಇರ್ತವೆ. ನೀವೆಲ್ಲ ಓದಿದ್ದ ಕ್ವಶನ್ ಇರ್ತವೆ, ಎಲ್ಲ ಬುಕ್ಕಲ್ಲಿ ಇರ್ತವೆ. ಅಷ್ಟೊಂದು ನಿಮಗೆ ಕಾಂಪ್ಲಿಕೇಟ್ ಮಾಡೋದಿಲ್ಲ ಅವರು, ಬುಕ್ಕಲ್ಲಿ ಇರೋದು ಡೈರೆಕ್ಟಾಗಿ ಕ್ವಶನ್ ಕೊಡ್ತಾರೆ. ನೋಡೋಣ, 30ನೇ ಪ್ರಶ್ನೆ, ಆರಣ್ಯೀಕರಣ ಪ್ರಕ್ರಿಯೆಯ ಪ್ರಮುಖ ತೊಡಕುಗಳನ್ನು ವಿವರಿಸಿ. ನೋಡಿ, 31, ಬಿಮಾರು ಮತ್ತು ದೇಮಾರು ಕುರಿತು ಟಿಪ್ಪಣಿ ಬರೀರಿ. ಟಿಪ್ಪಣಿ ಕ್ವಶನ್ ಒಂದಿರ್ತದೆ, ಇಂಪಾರ್ಟೆಂಟು ನೋಡ್ಕೊಳ್ಳಿ. ಅವೆಲ್ಲ ಟಿಪ್ಪಣಿ ಕ್ವಶನ್ ಇವೆ, ನೋಡ್ಕೊಳ್ಳಿ. 32ನೇ ಪ್ರಶ್ನೆ, ಭಾರತವು ಏಷ್ಯಾದ ಉಪಖಂಡವಾಗಿದೆ ಸಮರ್ಥಿಸಿ. ಏಷ್ಯಾದ ಉಪಖಂಡ. ಇನ್ನು 33, ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಯನ್ನು ವಿವರಿಸಿ. ಸೊ ತಂತ್ರಗಳು ಕೇಳಿದ್ದಾರೆ, ಮಹಿಳಾ ಸಬಲೀಕರಣ ತಂತ್ರಗಳು ಕೇಳಿದ್ದಾರೆ. ಸೊ ತಂತ್ರಗಳು, ಮುಖ್ಯಾಂಶಗಳು, ಗುಣಲಕ್ಷಣಗಳು, ಅನುಕೂಲಗಳು, ಲಕ್ಷಣಗಳು. ಸೊ ಈ ರೀತಿ ಕ್ವಶನ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಲಕ್ಷಣಗಳಾಗಿರ್ಬೋದು, ಅನುಕೂಲಗಳು, ಮುಖ್ಯಾಂಶಗಳು, ಈ ರೀತಿ ತಂತ್ರಗಳು, ಈ ರೀತಿ ಕ್ವಶನ್ ಕೇಳ್ತಾರೆ. ಓಕೆ, ಇವನ್ನ ಚೆನ್ನಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಇವೇ ಕ್ವಶನ್ಗಳು ನಿಮಗೆ ಹೆಚ್ಚಾಗಿ ಕೇಳ್ತಾರೆ. ಇನ್ನು ಭಾಗ ಡಿಯಲ್ಲಿ 10 ಅಂಕದ 2 ಪ್ರಶ್ನೆ ಬರಬೇಕು, ಟೋಟಲಾಗಿ 20 ಮಾರ್ಕ್ಸು. 4 ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 2 ಪ್ರಶ್ನೆ ಬರಬೇಕು, ಪ್ರತಿಯೊಂದು 10 ಅಂಕ. ಸೊ 4 ಕೂಡ ಇಂಪಾರ್ಟೆಂಟು, ಅರ್ಥ ಆಯ್ತಾ? ಸೊ ಇದ್ರ ಒಂದೊಂದು ಬಂದೇ ಬರ್ತದೆ ನಿಮಗೆ, ಒಂದೊಂದು ಬಂದೇ ಬರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನೂ ಬರ್ತವೆ ನಿಮಗೆ, 1-2 ಪ್ರಶ್ನೆ ಹಾಕ್ತೀವಿ, ಅವನು ಕೂಡ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಿಮಗೆ ರಿಪೀಟ್ ಆಗ್ತವೆ ತುಂಬ ಕ್ವಶನ್ಗಳು. 39, ಏಕತೆಯನ್ನು ವ್ಯಾಖ್ಯಾನಿಸಿ ಮತ್ತು ಭಾರತದ ಏಕತೆಯ ಪ್ರಕಾರವನ್ನು ವಿವರಿಸಿ. ವೇರಿ ಇಂಪಾರ್ಟೆಂಟು. 40, ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ಚರ್ಚಿಸಿ. ವೇರಿ ಇಂಪಾರ್ಟೆಂಟು, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ ಈ ಒಂದು ಕ್ವಶನ್ನ, ನೋಡ್ಕೊಳ್ಳಿ. 41, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಜಾತಿ ಇಲ್ಲದ ಬದಲಾವಣೆಯನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ನಂತರ 42, ಗ್ರಾಮೀಣ ಅಧ್ಯಯನದ ಮಹತ್ವವನ್ನು ಕುರಿತು ಚರ್ಚಿಸಿ. ಸೊ ಇಷ್ಟು ಕ್ವಶನ್ಗಳು ನಿಮಗೆ 80 ಮಾರ್ಕ್ಸ್ ಇರ್ತವೆ. ಸೊ ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಸಾಧ್ಯ ಆದರೆ ಗ್ರೂಪಲ್ಲಿ ಆನ್ಸರ್ ಹಾಕಿರ್ತೀವಿ, ಯಾವುದಕ್ಕೂ ಜಾಯ್ನ್ ಆಗಿರಿ. ಸೊ ಅಲ್ಲೆಲ್ಲ ಆಗ್ತಾ ಇರ್ತೀವಿ ನೋಟಿಫಿಕೇಷನ್ಗಳು, ಸೊ ಕ್ವಶನ್ ಪೇಪರ್ ಆಗ್ತಾ ಇರ್ತೀವಿ, ಜಾಯ್ನ್ ಆಗಿರಿ ಯಾವುದಕ್ಕೂ. ಸೊ ನಿಮಗೆ ಯಾವೆಲ್ಲ ವಿಷಯಗಳು ಬೇಕು ಕಮೆಂಟ್ ಕೂಡ ಮಾಡಿ. ಸೊ ಚಾನಲ್ ಇರ್ತವೆ ನಿಮಗೆ, ಕನ್ನಡ ಇಂಗ್ಲೀಷು ಎಲ್ಲ ಕೂಡ ಇರ್ತವೆ. ಸೊ ನೋಡ್ಕೊಳ್ಳಿ, ಪ್ರತಿಯೊಂದು ವಿಷಯದ ಮೇಲೆ 2-3 ಪ್ರಶ್ನೆ ಹಾಕ್ತೀವಿ, 2-3 ಕ್ವಶನ್ ಹಾಕ್ತೀವಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ವಿಷಯ ಕೂಡ. ಥ್ಯಾಂಕ್ ಯು ಸೊ ಮಚ್.